ಸಾಯಿ ಸಚ್ಚರಿತ್ರೆ ಅಧ್ಯಾಯ 16 ಮತ್ತು 17. ಈ 2 ಅಧ್ಯಾಯಗಳು ಹೆಚ್ಚಾಗಿ ಸಾಯಿಬಾಬಾರಿಂದ ಬ್ರಹ್ಮಜ್ಞಾನವನ್ನು ಬೇಗನೆ ಬಯಸಿದ ಒಬ್ಬ ಶ್ರೀಮಂತ ಸಂಭಾವಿತ ವ್ಯಕ್ತಿಯ ಕಥೆಯನ್ನು ಹೇಳುತ್ತವೆ. ಬ್ರಹ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ ಪಡೆಯಲು ಅರ್ಹತೆಗಳು, ಬಾಬಾರವರ ವಿಶೇಷ ಗುಣಗಳು, ಪೂರ್ವಭಾವಿ. ಕೊನೆಯ ಅಧ್ಯಾಯವು ಶ್ರೀ ಚೋಲ್ಕರ್ ಅವರ ಸಣ್ಣ ಕಾಣಿಕೆಯ ಪ್ರತಿಜ್ಞೆಯನ್ನು ಹೇಗೆ ಪೂರ್ಣಗೊಳಿಸಲಾಯಿತು ಮತ್ತು ಸ್ವೀಕರಿಸಲಾಯಿತು ಎಂಬುದನ್ನು ವಿವರಿಸುತ್ತದೆ. ಆ ಕಥೆಯಲ್ಲಿ ಸಾಯಿಬಾಬಾರವರು ಪ್ರೀತಿ ಮತ್ತು ಭಕ್ತಿಯಿಂದ ಅರ್ಪಿಸಿದ ಯಾವುದೇ ಸಣ್ಣ ವಿಷಯವನ್ನು ಕೃತಜ್ಞತೆಯಿಂದ ಸ್ವೀಕರಿಸುತ್ತಾರೆ ಎಂದು ತೋರಿಸಿದರು. ಆದರೆ ಅದೇ ವಿಷಯವನ್ನು ಹೆಮ್ಮೆ ಮತ್ತು ಅಹಂಕಾರದಿಂದ ಅರ್ಪಿಸಿದರೆ ಅವರು ಅದನ್ನು ತಿರಸ್ಕರಿಸುತ್ತಿದ್ದರು. ಸ್ವತಃ ಸತ್ಯಚಿತ್ತಾನಂದ ಅಸ್ತಿತ್ವ, ಜ್ಞಾನ ಮತ್ತು ಆನಂದದಿಂದ ತುಂಬಿರುವುದರಿಂದ ಅವರು ಕೇವಲ ಬಾಹ್ಯ ಔಪಚಾರಿಕತೆಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲಿಲ್ಲ. ಆದರೆ ಸೌಮ್ಯ ಮತ್ತು ವಿನಮ್ರ ಮನೋಭಾವದಿಂದ ಕಾಣಿಕೆಯನ್ನು ನೀಡಿದರೆ ಅದನ್ನು ಸ್ವಾಗತಿಸಲಾಯಿತು ಮತ್ತು ಅವರು ಅದನ್ನು ಸಂತೋಷ ಮತ್ತು ಉತ್ಸಾಹದಿಂದ ಸ್ವೀಕರಿಸಿದರು. ವಾಸ್ತವವಾಗಿ ಸದ್ಗುರುವಿಗಿಂತ ಉದಾರ ಮತ್ತು ದಯಾಳು ಯಾರೂ ಇಲ್ಲ. ಅವರನ್ನು ಚಿಂತಾಮಣಿ ರತ್ನ, ಆಸೆಗಳನ್ನು ಪೂರೈಸುವ ತತ್ವಜ್ಞಾನಿಗಳ ಕಲ್ಲು, ಕಲ್ಪತರು, ನಮ್ಮ ಆಸೆಗಳನ್ನು ಪೂರೈಸುವ ಆಕಾಶ ವೃಕ್ಷ ಅಥವಾ ಕಾಮಧೇನು, ನಾವು ಬಯಸಿದ್ದನ್ನು ನೀಡುವ ಆಕಾಶ ಹಸುಗೆ ಹೋಲಿಸಲಾಗುವುದಿಲ್ಲ, ಏಕೆಂದರೆ ಅವು ನಮಗೆ ನಾವು ಬಯಸಿದ್ದನ್ನು ಮಾತ್ರ ನೀಡುತ್ತವೆ. ಸದ್ಗುರುಗಳು ನಮಗೆ ಊಹಿಸಲಾಗದ ಮತ್ತು ಗ್ರಹಿಸಲಾಗದ ಅತ್ಯಂತ ಅಮೂಲ್ಯವಾದ ವಸ್ತುವನ್ನು ನೀಡುತ್ತಾರೆ. ವಾಸ್ತವ. ಈಗ ಸಾಯಿಬಾಬಾರವರು ತಮ್ಮ ಬಳಿಗೆ ಬಂದು ಬಾಬಾರವರನ್ನು ಬ್ರಹ್ಮಜ್ಞಾನವನ್ನು ನೀಡುವಂತೆ ಬೇಡಿಕೊಂಡ ಒಬ್ಬ ಶ್ರೀಮಂತನನ್ನು ಹೇಗೆ ನಿರ್ಮೂಲನೆ ಮಾಡಿದರು ಎಂಬುದನ್ನು ಕೇಳೋಣ. ಒಬ್ಬ ಶ್ರೀಮಂತ ಸಂಭಾವಿತ ವ್ಯಕ್ತಿ, ದುರದೃಷ್ಟವಶಾತ್ ಅವರ ಹೆಸರು ಮತ್ತು ಸ್ಥಳದ ಬಗ್ಗೆ ಉಲ್ಲೇಖಿಸಲಾಗಿಲ್ಲ, ಅವರ ಜೀವನದಲ್ಲಿ ಬಹಳ ಶ್ರೀಮಂತರಾಗಿದ್ದರು. ಅವರು ಅಪಾರ ಪ್ರಮಾಣದ ಸಂಪತ್ತು, ಮನೆಗಳು, ಹೊಲಗಳು ಮತ್ತು ಭೂಮಿಯನ್ನು ಸಂಗ್ರಹಿಸಿದ್ದರು ಮತ್ತು ಅನೇಕ ಸೇವಕರು ಮತ್ತು ಅವಲಂಬಿತರನ್ನು ಹೊಂದಿದ್ದರು. ಬಾಬಾರವರ ಖ್ಯಾತಿಯು ಅವರ ಕಿವಿಗೆ ಬಿದ್ದಾಗ ಅವರು ತಮ್ಮ ಸ್ನೇಹಿತನೊಬ್ಬನಿಗೆ ತಮಗೆ ಬೇರೆ ಯಾವುದರ ಕೊರತೆಯೂ ಇಲ್ಲ ಮತ್ತು ಅವರು ಶಿರಡಿಗೆ ಹೋಗಿ ಬಾಬಾ ಅವರಿಗೆ ಬ್ರಹ್ಮಜ್ಞಾನವನ್ನು ನೀಡುವಂತೆ ಕೇಳುತ್ತಿದ್ದರು ಎಂದು ಹೇಳಿದರು. ಇದು ಸಿಕ್ಕರೆ ಅದು ಖಂಡಿತವಾಗಿಯೂ ಅವರನ್ನು ಸಂತೋಷಪಡಿಸುತ್ತದೆ. ಅವರ ಸ್ನೇಹಿತ ಅವನನ್ನು ನಿರುತ್ಸಾಹಗೊಳಿಸಿದನು. ಬ್ರಹ್ಮವನ್ನು ತಿಳಿದುಕೊಳ್ಳುವುದು ಸುಲಭವಲ್ಲ, ವಿಶೇಷವಾಗಿ ನಿಮ್ಮಂತಹ ದುರಾಸೆಯ ವ್ಯಕ್ತಿಗೆ ಯಾವಾಗಲೂ ಸಂಪತ್ತು, ಹೆಂಡತಿ ಮತ್ತು ಮಕ್ಕಳಲ್ಲಿ ಮಗ್ನನಾಗಿರುತ್ತಾನೆ. ನೀವು 1 ರೂಪಾಯಿಯನ್ನು ದಾನವಾಗಿ ನೀಡದಿದ್ದಾಗ ಯಾರಾದರೂ ನಿಮ್ಮ ಬ್ರಹ್ಮಜ್ಞಾನದ ಅನ್ವೇಷಣೆಯನ್ನು ಏಕೆ ಪೂರೈಸುತ್ತಾರೆ? ತನ್ನ ಸ್ನೇಹಿತನ ಸಲಹೆಯನ್ನು ಕೇಳದೆ ಆ ಸ್ನೇಹಿತ ಟಾಂಗಾ, ಸಣ್ಣ ಕುದುರೆ ಎಳೆಯುವ ಬಂಡಿ ಬಾಡಿಗೆಗೆ ಪಡೆದು ಶಿರಡಿಗೆ ಬಂದನು. ಅವನು ಮಸೀದಿಗೆ ಹೋಗಿ ಸಾಯಿಬಾಬಾರನ್ನು ನೋಡಿ ಅವರ ಪಾದಗಳಿಗೆ ಬಿದ್ದು, ಬಾಬಾ, ಇಲ್ಲಿಗೆ ಬರುವ ಎಲ್ಲರಿಗೂ ನೀವು ಬ್ರಹ್ಮನನ್ನು ತಕ್ಷಣ ತೋರಿಸುತ್ತೀರಿ ಎಂದು ಕೇಳಿ, ನಾನು ದೂರದಿಂದ ಬಂದಿದ್ದೇನೆ. ಪ್ರಯಾಣದಿಂದ ನನಗೆ ಆಯಾಸವಾಗಿದೆ ಮತ್ತು ನಾನು ನಿಮ್ಮಿಂದ ಬ್ರಹ್ಮವನ್ನು ಪಡೆದರೆ ನನ್ನ ಕಷ್ಟಗಳಿಗೆ ಪ್ರತಿಫಲ ಸಿಗುತ್ತದೆಯೇ ಎಂದು ಹೇಳಿದನು. ಆಗ ಬಾಬಾ, ಓ ನನ್ನ ಪ್ರಿಯ ಮಿತ್ರನೇ, ಚಿಂತೆ ಮಾಡಬೇಡ, ನಾನು ತಕ್ಷಣ ನಿನಗೆ ಬ್ರಹ್ಮವನ್ನು ತೋರಿಸುತ್ತೇನೆ. ನನ್ನ ಎಲ್ಲಾ ವ್ಯವಹಾರಗಳು ನಗದು ರೂಪದಲ್ಲಿವೆ ಮತ್ತು ಎಂದಿಗೂ ಸಾಲದಲ್ಲಿರುವುದಿಲ್ಲ. ಎಷ್ಟೋ ಜನರು ನನ್ನ ಬಳಿಗೆ ಬಂದು ಸಂಪತ್ತು, ಆರೋಗ್ಯ, ಅಧಿಕಾರ, ಗೌರವ, ಸ್ಥಾನ, ರೋಗಗಳ ಪರಿಹಾರ ಮತ್ತು ಇತರ ಲೌಕಿಕ ವಿಷಯಗಳನ್ನು ಕೇಳುತ್ತಾರೆ. ಇಲ್ಲಿಗೆ ಬಂದು ನನ್ನಿಂದ ಬ್ರಹ್ಮಜ್ಞಾನವನ್ನು ಕೇಳುವ ವ್ಯಕ್ತಿ ಅಪರೂಪ. ಲೌಕಿಕ ವಸ್ತುಗಳನ್ನು ಕೇಳುವ ಜನರ ಕೊರತೆಯಿಲ್ಲ, ಆದರೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೊಂದಿರುವ ವ್ಯಕ್ತಿಗಳು ಬಹಳ ವಿರಳವಾಗಿರುವುದರಿಂದ ನಿಮ್ಮಂತಹ ವ್ಯಕ್ತಿಗಳು ಬಂದು ಬ್ರಹ್ಮಜ್ಞಾನಕ್ಕಾಗಿ ನನ್ನನ್ನು ಒತ್ತಾಯಿಸುವುದು ಅದೃಷ್ಟ ಮತ್ತು ಶುಭ ಕ್ಷಣ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ನಾನು ಸಂತೋಷದಿಂದ ಬ್ರಹ್ಮವನ್ನು ಅದರ ಎಲ್ಲಾ ಜೊತೆಗಳು ಮತ್ತು ತೊಡಕುಗಳೊಂದಿಗೆ ನಿಮಗೆ ತೋರಿಸುತ್ತೇನೆ. ಹೀಗೆ ಹೇಳುತ್ತಾ ಬಾಬಾ ಅವರಿಗೆ ಬ್ರಹ್ಮನನ್ನು ತೋರಿಸಲು ಪ್ರಾರಂಭಿಸಿದರು. ಅವರು ಅವನನ್ನು ಅಲ್ಲಿ ಕೂರಿಸಿ ಬೇರೆ ಯಾವುದೋ ಮಾತುಕತೆಯಲ್ಲಿ ಅಥವಾ ವ್ಯವಹಾರದಲ್ಲಿ ತೊಡಗಿಸಿದರು ಮತ್ತು ಇದರಿಂದಾಗಿ ಅವರು ತಾತ್ಕಾಲಿಕವಾಗಿ ತಮ್ಮ ಪ್ರಶ್ನೆಯನ್ನು ಮರೆತುಬಿಟ್ಟರು. ನಂತರ ಅವರು ಒಬ್ಬ ಹುಡುಗನನ್ನು ಕರೆದು ನಂದು ಮಾರ್ವಾಡಿಯ ಬಳಿಗೆ ಹೋಗಿ ಅವನಿಂದ 5 ರೂಪಾಯಿ ಸಾಲವನ್ನು ಪಡೆಯಲು ಹೇಳಿದರು. ಆ ಹುಡುಗ ಅಲ್ಲಿಂದ ಹೊರಟು ತಕ್ಷಣ ಹಿಂತಿರುಗಿದನು. ನಂದು ಇಲ್ಲ ಮತ್ತು ಅವನ ಮನೆ ಲಾಕ್ ಆಗಿದೆ ಎಂದು ಹೇಳಿದನು. ನಂತರ ಬಾಬಾ ದಿನಸಿ ಅಂಗಡಿಯ ಬಾಲ ಬಳಿಗೆ ಹೋಗಿ ಅವನಿಂದ ಸಾಲವನ್ನು ಪಡೆಯಲು ಹೇಳಿದರು. ಮತ್ತೆ ಹುಡುಗ ವಿಫಲನಾದನು. ಈ ಪ್ರಯೋಗವನ್ನು 2 ಅಥವಾ 3 ಬಾರಿ ಪುನರಾವರ್ತಿಸಲಾಯಿತು, ಅದೇ ಫಲಿತಾಂಶದೊಂದಿಗೆ. ನಮಗೆ ತಿಳಿದಿರುವಂತೆ ಸಾಯಿಬಾಬಾ ಜೀವಂತ ಮತ್ತು ಚಲಿಸುವ ಬ್ರಹ್ಮ ಅವತಾರ. ಆಗ ಯಾರಾದರೂ ಕೇಳಬಹುದು, ಅವರು 5 ರೂಪಾಯಿಗಳ ಅಲ್ಪ ಮೊತ್ತವನ್ನು ಏಕೆ ಬಯಸಿದರು ಮತ್ತು ಅದನ್ನು ಸಾಲವಾಗಿ ಪಡೆಯಲು ಏಕೆ ಇಷ್ಟೊಂದು ಪ್ರಯತ್ನಿಸಿದರು? ವಾಸ್ತವವಾಗಿ ಅವರಿಗೆ ಆ ಮೊತ್ತ ಬೇಕಾಗಿಲ್ಲ. ನಂದು ಮತ್ತು ಬಾಲ ಇಲ್ಲ ಎಂದು ಅವರಿಗೆ ಸರ್ವಜ್ಞವಾಗಿ ತಿಳಿದಿತ್ತು ಮತ್ತು ಅವರು ಈ ವಿಧಾನವನ್ನು ಬ್ರಹ್ಮನ್ ಅನ್ವೇಷಕರಿಗೆ ಪರೀಕ್ಷೆಯಾಗಿ ಅಳವಡಿಸಿಕೊಂಡಿದ್ದಾರೆಂದು ತೋರುತ್ತದೆ.
ಆ ಸಂಭಾವಿತ ವ್ಯಕ್ತಿಯ ಜೇಬಿನಲ್ಲಿ ಕರೆನ್ಸಿ ನೋಟುಗಳ ಕಂತೆ ಇತ್ತು ಮತ್ತು ಅವರು ನಿಜವಾಗಿಯೂ ಶ್ರದ್ಧೆಯಿಂದ ಇದ್ದರೆ ಬಾಬಾ 5 ರೂಪಾಯಿಗಳ ಅಲ್ಪ ಮೊತ್ತವನ್ನು ಪಡೆಯಲು ಉದ್ರಿಕ್ತವಾಗಿ ಪ್ರಯತ್ನಿಸುತ್ತಿರುವಾಗ ಅವರು ಸುಮ್ಮನೆ ಕುಳಿತು ಕೇವಲ ನೋಡುಗರಾಗಿರುತ್ತಿರಲಿಲ್ಲ. ಬಾಬಾ ತಮ್ಮ ಮಾತನ್ನು ಉಳಿಸಿಕೊಳ್ಳುತ್ತಾರೆ ಮತ್ತು ಸಾಲವನ್ನು ಮರುಪಾವತಿಸುತ್ತಾರೆ ಮತ್ತು ಬಯಸಿದ ಮೊತ್ತವು ಅತ್ಯಲ್ಪ ಎಂದು ಅವರಿಗೆ ತಿಳಿದಿತ್ತು. ಆದರೂ ಅವರು ತಮ್ಮ ಮನಸ್ಸನ್ನು ರೂಪಿಸಿಕೊಳ್ಳಲು ಮತ್ತು ಮೊತ್ತವನ್ನು ಮುಂಗಡವಾಗಿ ನೀಡಲು ಸಾಧ್ಯವಾಗಲಿಲ್ಲ. ಅಂತಹ ವ್ಯಕ್ತಿ ಬಾಬಾ ಅವರಿಂದ ಬಯಸಿದ್ದು ಜಗತ್ತಿನ ಶ್ರೇಷ್ಠವಾದ ಬ್ರಹ್ಮಜ್ಞಾನ. ಬಾಬಾನನ್ನು ನಿಜವಾಗಿಯೂ ಪ್ರೀತಿಸುವ ಯಾವುದೇ ವ್ಯಕ್ತಿ ಕೇವಲ ವೀಕ್ಷಕನಾಗುವ ಬದಲು ತಕ್ಷಣವೇ ಬಾಬಾಗೆ 5 ರೂಪಾಯಿಗಳನ್ನು ನೀಡುತ್ತಿದ್ದನು. ಈ ವ್ಯಕ್ತಿ ಯಾವುದೇ ಹಣವನ್ನು ಮುಂಗಡವಾಗಿ ನೀಡಲಿಲ್ಲ ಮತ್ತು ಮೌನವಾಗಿರಲಿಲ್ಲ. ಬದಲಾಗಿ ಅವನು ಹಿಂತಿರುಗಲು ಆತುರಪಡುತ್ತಿದ್ದರಿಂದ ತಾಳ್ಮೆ ಕಳೆದುಕೊಳ್ಳಲು ಪ್ರಾರಂಭಿಸಿದನು ಮತ್ತು ಬಾಬಾ ಅವರನ್ನು ಬೇಡಿಕೊಂಡನು, ಓ ಬಾಬಾ, ದಯವಿಟ್ಟು ನನಗೆ ಬೇಗ ಬ್ರಹ್ಮವನ್ನು ತೋರಿಸು. ಬಾಬಾ ಉತ್ತರಿಸುತ್ತಾ, ನನ್ನ ಪ್ರಿಯ ಸ್ನೇಹಿತ, ಬ್ರಹ್ಮವನ್ನು ನೋಡಲು ನಾನು ಮಾಡಿದ ಕಾರ್ಯವಿಧಾನ ನಿನಗೆ ಅರ್ಥವಾಗಲಿಲ್ಲವೇ? ಬ್ರಹ್ಮವನ್ನು ನೋಡಲು ಒಬ್ಬನು 5 ವಿಷಯಗಳನ್ನು ತ್ಯಾಗ ಮಾಡಬೇಕು. 5 ಪ್ರಾಣಗಳು, ಪ್ರಮುಖ ಶಕ್ತಿಗಳು, 5 ಇಂದ್ರಿಯಗಳು, ಕ್ರಿಯೆಯ 5 ಮತ್ತು ಗ್ರಹಿಕೆಯ 5, ಮನಸ್ಸು, ಬುದ್ಧಿಶಕ್ತಿ ಮತ್ತು ಅಹಂಕಾರ. ಬ್ರಹ್ಮಜ್ಞಾನದ ಈ ಮಾರ್ಗದಲ್ಲಿ ನಡೆಯುವುದು ಕತ್ತಿಯ ಅಂಚಿನಂತೆ ಕಷ್ಟ. ನಂತರ ಸಾಯಿಬಾಬಾರವರು ಈ ವಿಷಯದ ಬಗ್ಗೆ ಸುದೀರ್ಘವಾದ ಪ್ರವಚನವನ್ನು ನೀಡಿದರು. ಅದರ ಉದ್ದೇಶವನ್ನು ಕೆಳಗೆ ನೀಡಲಾಗಿದೆ. ಬ್ರಹ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ ಪಡೆಯಲು ಅರ್ಹತೆಗಳು. ಎಲ್ಲಾ ವ್ಯಕ್ತಿಗಳು ತಮ್ಮ ಜೀವಿತಾವಧಿಯಲ್ಲಿ ಬ್ರಹ್ಮವನ್ನು ನೋಡುವುದಿಲ್ಲ ಅಥವಾ ಅರಿತುಕೊಳ್ಳುವುದಿಲ್ಲ. ಕೆಲವು ಅರ್ಹತೆಗಳು ಸಂಪೂರ್ಣವಾಗಿ ಅವಶ್ಯಕ. ಮುಮುಕ್ಷ ಮುಕ್ತಿ ಹೊಂದಬೇಕೆಂಬ ತೀವ್ರವಾದ ಬಯಕೆ, ತಾನು ಬಂಧನಕ್ಕೊಳಗಾಗಿದ್ದೇನೆ, ಬಂಧನದಿಂದ ಮುಕ್ತನಾಗಬೇಕು ಎಂದು ಭಾವಿಸುವವನು ಮತ್ತು ಆ ಗುರಿಯತ್ತ ಶ್ರದ್ಧೆಯಿಂದ ಮತ್ತು ದೃಢನಿಶ್ಚಯದಿಂದ ಕೆಲಸ ಮಾಡುವವನು. ಬೇರೆ ಯಾವುದೇ ವಿಷಯದ ಬಗ್ಗೆ ಕಾಳಜಿ ವಹಿಸದವನು ಆಧ್ಯಾತ್ಮಿಕ ಜೀವನಕ್ಕೆ ಅರ್ಹನಾಗುತ್ತಾನೆ. ವಿರಕ್ತಿ ಅಥವಾ ಇಹಲೋಕ ಮತ್ತು ಪರಲೋಕದ ವಸ್ತುಗಳ ಬಗ್ಗೆ ಅಸಹ್ಯ ಭಾವನೆ. ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ತರುವ ವಸ್ತುಗಳು ತೃಪ್ತಿಕರವಾಗಿ ಮತ್ತು ನಿರಾಸಕ್ತಿಯಿಂದ ನಿರ್ವಹಿಸದ ಹೊರತು ಅವನ ಮನಸ್ಸು ಶುದ್ಧವಾಗುವುದಿಲ್ಲ ಮತ್ತು ಅವನ ಮನಸ್ಸು ಶುದ್ಧವಾಗದ ಹೊರತು ಅವನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಸಾಧ್ಯವಿಲ್ಲ. ಶುದ್ಧೀಕರಿಸಿದ ಮನಸ್ಸಿನಲ್ಲಿ ಮಾತ್ರ ವಿವೇಕ, ಅವಾಸ್ತವ ಮತ್ತು ನೈಜ ನಡುವಿನ ತಾರತಮ್ಯ ಮತ್ತು ವೈರಾಗ್ಯ, ಅವಾಸ್ತವಕ್ಕೆ ಅಂಟಿಕೊಳ್ಳದಿರುವುದು ಹೊರಹೊಮ್ಮುತ್ತವೆ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತವೆ. ಅಹಂಕಾರವನ್ನು ಬಿಟ್ಟುಬಿಡದ ಹೊರತು ದುರಾಸೆ ನಾಶವಾಗುತ್ತದೆ ಮತ್ತು ಮನಸ್ಸನ್ನು ಆಸೆರಹಿತ ಶುದ್ಧ ಮಾಡದ ಹೊರತು ಆತ್ಮ ಸಾಕ್ಷಾತ್ಕಾರ ಸಾಧ್ಯವಿಲ್ಲ. ನಾನು ದೇಹ ಎಂಬ ಕಲ್ಪನೆಯು ಒಂದು ದೊಡ್ಡ ಭ್ರಮೆಯಾಗಿದೆ ಮತ್ತು ಈ ಕಲ್ಪನೆಗೆ ಅಂಟಿಕೊಳ್ಳುವುದು ಬಂಧನಕ್ಕೆ ಕಾರಣವಾಗಿದೆ. ನೀವು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಬಯಸಿದರೆ ಬಾಂಧವ್ಯದ ಕಲ್ಪನೆಯನ್ನು ಮರೆತುಬಿಡಿ. ಗುರುವಿನ ಅವಶ್ಯಕತೆ. ಆತ್ಮಜ್ಞಾನವು ಎಷ್ಟು ಸೂಕ್ಷ್ಮ ಮತ್ತು ಅತೀಂದ್ರಿಯವಾಗಿದೆ ಎಂದರೆ ಯಾರೂ ಅದನ್ನು ಸ್ವಂತ ಪ್ರಯತ್ನದಿಂದ ಎಂದಿಗೂ ಪಡೆಯಲು ಆಶಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸ್ವಯಂ ಸಾಕ್ಷಾತ್ಕಾರವನ್ನು ಪಡೆದ ಇನ್ನೊಬ್ಬ ವ್ಯಕ್ತಿಯ ಗುರುವಿನ ಸಹಾಯವು ಸಂಪೂರ್ಣವಾಗಿ ಅವಶ್ಯಕವಾಗಿದೆ. ಇತರರು ಹೆಚ್ಚಿನ ಶ್ರಮ ಮತ್ತು ನೋವುಗಳಿಂದ ನೀಡಲು ಸಾಧ್ಯವಾಗದ್ದನ್ನು ಅಂತಹ ಗುರುವಿನ ಸಹಾಯದಿಂದ ಸುಲಭವಾಗಿ ಪಡೆಯಬಹುದು, ಏಕೆಂದರೆ ಅವನು ಸ್ವತಃ ಹಾದಿಯಲ್ಲಿ ನಡೆದಿದ್ದಾನೆ ಮತ್ತು ಶಿಷ್ಯನನ್ನು ಹಂತ ಹಂತವಾಗಿ ಆಧ್ಯಾತ್ಮಿಕ ಪ್ರಗತಿಯ ಏಣಿಯ ಮೇಲೆ ಸುಲಭವಾಗಿ ಕರೆದೊಯ್ಯಬಹುದು. ಮತ್ತು ಕೊನೆಯದಾಗಿ, ಭಗವಂತನ ಅನುಗ್ರಹವು ಅತ್ಯಂತ ಅಗತ್ಯವಾದ ವಿಷಯ. ಭಗವಂತನು ಯಾರ ಮೇಲಾದರೂ ಸಂತೋಷಪಟ್ಟಾಗ ಅವನು ಅವನಿಗೆ ವಿವೇಕ ಮತ್ತು ವೈರಾಗ್ಯವನ್ನು ನೀಡಿ ಅವನನ್ನು ಲೌಕಿಕ ಅಸ್ತಿತ್ವದ ಸಾಗರದಿಂದ ಆಚೆಗೆ ಸುರಕ್ಷಿತವಾಗಿ ಕರೆದೊಯ್ಯುತ್ತಾನೆ. ವೇದಗಳ ಅಧ್ಯಯನದಿಂದಾಗಲಿ, ಬುದ್ಧಿಶಕ್ತಿಯಿಂದಾಗಲಿ ಅಥವಾ ಬಹಳಷ್ಟು ಕಲಿಕೆಯಿಂದಾಗಲಿ ಆತ್ಮವನ್ನು ಪಡೆಯಲು ಸಾಧ್ಯವಿಲ್ಲ. ಆತ್ಮವು ಯಾರನ್ನು ಆರಿಸಿಕೊಳ್ಳುತ್ತದೆಯೋ ಅವನಿಂದಲೇ ಅದು ಗಳಿಸಲ್ಪಡುತ್ತದೆ. ಅವನಿಗೆ ಆತ್ಮವು ತನ್ನ ಸ್ವರೂಪವನ್ನು ಬಹಿರಂಗಪಡಿಸುತ್ತದೆ ಎಂದು ಕಠೋಪನಿಷತ್ತು ಹೇಳುತ್ತದೆ. ಪ್ರಬಂಧ ಮುಗಿದ ನಂತರ ಬಾಬಾ ಆ ಸಂಭಾವಿತ ವ್ಯಕ್ತಿಯ ಕಡೆಗೆ ತಿರುಗಿ, ಸರ್, ನಿಮ್ಮ ಜೇಬಿನಲ್ಲಿ 50ರಷ್ಟು 5 ರೂಪಾಯಿಗಳ 250 ರೂಪಾಯಿ ರೂಪದಲ್ಲಿ ಬ್ರಹ್ಮವಿದೆ. ದಯವಿಟ್ಟು ಅದನ್ನು ಹೊರತೆಗೆಯಿರಿ ಎಂದು ಹೇಳಿದರು. ಆ ಸಂಭಾವಿತ ವ್ಯಕ್ತಿ ತನ್ನ ಜೇಬಿನಿಂದ ನೋಟುಗಳ ಬಂಡಲ್ ಅನ್ನು ಹೊರತೆಗೆದನು ಮತ್ತು ಅವುಗಳನ್ನು ಎಣಿಸಿದಾಗ ಅವರಿಗೆ ಆಶ್ಚರ್ಯವಾಗುವಂತೆ ತಲಾ 10 ರೂಪಾಯಿಗಳ 25 ನೋಟುಗಳು ಇದ್ದವು. ಬಾಬಾರ ಸರ್ವಜ್ಞತೆಯನ್ನು ನೋಡಿ ಅವರು ಭಾವುಕರಾಗಿ ಬಾಬಾರ ಪಾದಗಳಿಗೆ ಬಿದ್ದು ಅವರ ಆಶೀರ್ವಾದವನ್ನು ಬಯಸಿದರು. ಆಗ ಬಾಬಾ ಅವನಿಗೆ, ನಿನ್ನ ಬ್ರಹ್ಮದ ಹಣದ ಕಟ್ಟನ್ನು ಸುತ್ತಿಕೋ. ನಿನ್ನ ದುರಾಸೆಯನ್ನು ಸಂಪೂರ್ಣವಾಗಿ ತೊಡೆದುಹಾಕದ ಹೊರತು ನಿನಗೆ ನಿಜವಾದ ಬ್ರಹ್ಮ ಸಿಗುವುದಿಲ್ಲ. ಸಂಪತ್ತು, ಸಂತಾನ ಮತ್ತು ಸಮೃದ್ಧಿಯಲ್ಲಿ ಮುಳುಗಿರುವ ಮನಸ್ಸು ಅದರ ಮೇಲಿನ ತನ್ನ ಬಾಂಧವ್ಯವನ್ನು ನಾಶಪಡಿಸದೆ ಬ್ರಹ್ಮವನ್ನು ಹೇಗೆ ತಿಳಿದುಕೊಳ್ಳಲು ಸಾಧ್ಯ?
ಬಾಂಧವ್ಯದ ಭ್ರಮೆ ಅಥವಾ ಹಣದ ಮೇಲಿನ ಪ್ರೀತಿಯು ನೋವಿನ ಆಳವಾದ ಸುಳಿ, ಸುಂಟರಗಾಳಿ ಮತ್ತು ಅದು ಅಹಂಕಾರ ಮತ್ತು ಅಸೂಯೆಯ ರೂಪದಲ್ಲಿ ಮೊಸಳೆಗಳಿಂದ ತುಂಬಿರುತ್ತದೆ. ಆಸೆಯಿಲ್ಲದವನು ಮಾತ್ರ ಈ ಸುಳಿಯನ್ನು ದಾಟಬಹುದು. ದುರಾಸೆ ಮತ್ತು ಬ್ರಹ್ಮವು ಧ್ರುವಗಳಂತೆ ಬೇರ್ಪಟ್ಟಿವೆ, ಅವು ಪರಸ್ಪರ ಶಾಶ್ವತವಾಗಿ ವಿರುದ್ಧವಾಗಿರುತ್ತವೆ. ದುರಾಸೆ ಇರುವಲ್ಲಿ ಬ್ರಹ್ಮದ ಬಗ್ಗೆ ಚಿಂತನೆ ಅಥವಾ ಧ್ಯಾನಕ್ಕೆ ಅವಕಾಶವಿಲ್ಲ. ಹಾಗಾದರೆ ದುರಾಸೆಯ ಮನುಷ್ಯನಿಗೆ ನಿರಾಸಕ್ತಿ ಮತ್ತು ಮೋಕ್ಷ ಹೇಗೆ ಸಿಗುತ್ತದೆ? ದುರಾಸೆಯ ಮನುಷ್ಯನಿಗೆ ಶಾಂತಿ, ತೃಪ್ತಿ ಅಥವಾ ಖಚಿತತೆ ಇರುವುದಿಲ್ಲ. ಒಬ್ಬನ ಮನಸ್ಸಿನಲ್ಲಿ ಸ್ವಲ್ಪವಾದರೂ ಲೋಭವಿದ್ದರೆ ಎಲ್ಲಾ ಆಧ್ಯಾತ್ಮಿಕ ಪ್ರಯತ್ನಗಳು ವ್ಯರ್ಥ. ತನ್ನ ಕಾರ್ಯಗಳ ಪ್ರತಿಫಲದ ಬಯಕೆಯಿಂದ ಮುಕ್ತನಾಗದ ಮತ್ತು ದೇವರ ಬಗ್ಗೆ ಅಸಹ್ಯವಿಲ್ಲದ ಚೆನ್ನಾಗಿ ಓದಿದ ಮನುಷ್ಯನ ಜ್ಞಾನವೂ ಸಹ ಅದೇ ನಿಷ್ಪ್ರಯೋಜಕ. ಈ ಕಲಿಕೆಯು ಅವನಿಗೆ ಆತ್ಮಸಾಕ್ಷಾತ್ಕಾರವನ್ನು ಪಡೆಯಲು ಸಹಾಯ ಮಾಡಲಾರದು. ಅಹಂಕಾರದಿಂದ ತುಂಬಿರುವ ಮತ್ತು ಯಾವಾಗಲೂ ಇಂದ್ರಿಯ ವಸ್ತುಗಳ ಬಗ್ಗೆ ಯೋಚಿಸುವ ಮನುಷ್ಯನಿಗೆ ಗುರುವಿನ ಬೋಧನೆಗಳು ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ. ಮನಸ್ಸಿನ ಶುದ್ಧೀಕರಣವು ಅತ್ಯಗತ್ಯ ಮತ್ತು ಅದು ಇಲ್ಲದೆ ನಮ್ಮ ಎಲ್ಲ ಆಧ್ಯಾತ್ಮಿಕ ಪ್ರಯತ್ನಗಳು ನಿಷ್ಪ್ರಯೋಜಕ ಪ್ರದರ್ಶನ ಮತ್ತು ಆಡಂಬರವಲ್ಲ. ಆದ್ದರಿಂದ ಒಬ್ಬರು ಜೀರ್ಣಿಸಿಕೊಳ್ಳಲು ಮತ್ತು ಸಂಯೋಜಿಸಲು ಸಾಧ್ಯವಾಗುವುದನ್ನು ಮಾತ್ರ ತೆಗೆದುಕೊಳ್ಳುವುದು ಉತ್ತಮ. ನನ್ನ ಖಜಾನೆ ತುಂಬಿದೆ ಮತ್ತು ನಾನು ಯಾರಿಗಾದರೂ ಅವರು ಬಯಸಿದ್ದನ್ನು ನೀಡಬಲ್ಲೆ, ಆದರೆ ನಾನು ನೀಡುವುದನ್ನು ಸ್ವೀಕರಿಸಲು ಅವರು ಅರ್ಹರೇ ಎಂದು ನಾನು ನೋಡಬೇಕು. ನೀವು ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿದರೆ ನಿಮಗೆ ಖಂಡಿತವಾಗಿಯೂ ಪ್ರಯೋಜನವಾಗುತ್ತದೆ. ಈ ಮಸೀದಿಯಲ್ಲಿ ಕುಳಿತು ನಾನು ಎಂದಿಗೂ ಸತ್ಯವನ್ನು ಹೊರತುಪಡಿಸಿ ಏನನ್ನೂ ಮಾತನಾಡುವುದಿಲ್ಲ. ಒಬ್ಬ ಅತಿಥಿಯನ್ನು ಮನೆಗೆ ಆಹ್ವಾನಿಸಿದಾಗ ಮನೆಯ ಎಲ್ಲಾ ಸದಸ್ಯರು ಅತಿಥಿಯೊಂದಿಗೆ ಸತ್ಕಾರ ಮಾಡುತ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ಮಸೀದಿಯಲ್ಲಿದ್ದವರೆಲ್ಲರೂ ಬಾಬಾ ಆ ಶ್ರೀಮಂತ ಸಂಭಾವಿತ ವ್ಯಕ್ತಿಗೆ ಬಡಿಸಿದ ಆಧ್ಯಾತ್ಮಿಕ ಔತಣವನ್ನು ಸೇವಿಸಬಹುದಿತ್ತು. ಬಾಬಾರ ಆಶೀರ್ವಾದ ಪಡೆದ ನಂತರ ಎಲ್ಲರೂ ಆ ಸ್ಥಳದಿಂದ ಸಾಕಷ್ಟು ಸಂತೋಷ ಮತ್ತು ತೃಪ್ತಿಯಿಂದ ಹೊರಟರು. ಬಾಬಾರ ವಿಶೇಷ ಗುಣ: ತಮ್ಮ ಮನೆಗಳನ್ನು ತ್ಯಜಿಸಿ ಕಾಡುಗಳು, ಗುಹೆಗಳು ಅಥವಾ ಆಶ್ರಮಗಳಲ್ಲಿ ವಾಸಿಸುವ ಮತ್ತು ಏಕಾಂತದಲ್ಲಿದ್ದಾಗ ತಮ್ಮನ್ನು ಮುಕ್ತಿ ಅಥವಾ ಮೋಕ್ಷವನ್ನು ಪಡೆಯಲು ಪ್ರಯತ್ನಿಸುವ ಅನೇಕ ಸಂತರು ಇದ್ದಾರೆ. ಅವರು ಇತರ ಜನರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಮತ್ತು ಯಾವಾಗಲೂ ಸ್ವಾರ್ಥಿಗಳಾಗಿರುತ್ತಾರೆ. ಸಾಯಿಬಾಬಾ ಅಂತಹ ಸಂತರಾಗಿರಲಿಲ್ಲ. ಅವರಿಗೆ ಮನೆ, ಹೆಂಡತಿ, ಸಂತತಿ ಅಥವಾ ಸಂಬಂಧಿಕರೂ ಇರಲಿಲ್ಲ. ಆದರೂ ಅವರು ಸಮಾಜದೊಳಗೆ ವಾಸಿಸುತ್ತಿದ್ದರು. ಅವರು 4 ಅಥವಾ 5 ಮನೆಗಳಿಂದ ತಮ್ಮ ಆಹಾರವನ್ನು ಬೇಡುತ್ತಿದ್ದರು. ಯಾವಾಗಲೂ ಬೇವಿನ ಮರದ ಬುಡದಲ್ಲಿ ವಾಸಿಸುತ್ತಿದ್ದರು. ಲೌಕಿಕ ವ್ಯವಹಾರಗಳನ್ನು ನಡೆಸುತ್ತಿದ್ದರು ಮತ್ತು ಈ ಜಗತ್ತಿನಲ್ಲಿ ಹೇಗೆ ವರ್ತಿಸಬೇಕು ಮತ್ತು ಹೇಗೆ ವರ್ತಿಸಬೇಕು ಎಂಬುದನ್ನು ಎಲ್ಲರಿಗೂ ಕಲಿಸುತ್ತಿದ್ದರು. ದೈವಿಕ ದರ್ಶನ ಪಡೆದ ನಂತರ ತಮ್ಮ ಜನರ ಕಲ್ಯಾಣಕ್ಕಾಗಿ ಶ್ರಮಿಸುವ ಸಂತರು ಅಪರೂಪ. ಸಾಯಿಬಾಬಾ ಇವರಲ್ಲಿ ಪ್ರಮುಖರು ಮತ್ತು ಆದ್ದರಿಂದ ಹೇಮಾದ್ ಪಂತ್ ಹೇಳುತ್ತಾರೆ, ಈ ಅಸಾಧಾರಣ, ಅಲೌಕಿಕ, ಅಮೂಲ್ಯ ಮತ್ತು ಶುದ್ಧ ರತ್ನ ಸಾಯಿಬಾಬಾ ಜನಿಸಿದ ದೇಶವು ಧನ್ಯ, ಕುಟುಂಬವು ಧನ್ಯ ಮತ್ತು ಪರಿಶುದ್ಧ ಪೋಷಕರು ಧನ್ಯರು. ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಿ ಎಲ್ಲರಿಗೂ ಶಾಂತಿ ಸಿಗಲಿ.